ಆಲ್ಮೋಸ್ಟ್ ನನಗೆ ಒಂದು 3-4 ದಿನದಿಂದ ಹೇಳ್ತಾ ಇದ್ರು ಟೊಮೊಟೊ ಫುಲ್ ಹಣ್ಣಾಗಿದೆ ತೊಗೊಂಡ್ಬಿಟ್ಟು. ಹಾಗೆ ಇಲ್ಲಿ ಸೈಡಲ್ಲಿ ಇಯರಿಂಗ್ಸ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂತೇಳಿ ಈ ಥರ ಸಪ್ರೇಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಸೋಪ್ ಬಾರ್ಸ್ನ ಯಾವ ರೀತಿ ಮಾಡೋದು, ಹಾಗೆ ಜೊತೆಗೆ ಈ ಟ್ರಾವೆಲ್ ಜ್ಯುವೆಲರಿ ಆರ್ಗನೈಸರ್ ಪೌಚ್ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಕಿಟ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಪ್ಲಾಂಟ್ಸ್ ಹೇಗಿದೆ ತೋರಿಸಿ ಅಂತ. ನಾನು ಇವಾಗ ಇಲ್ಲೇ ಗ್ರೌಂಡ್ ಫ್ಲೋರೆಲ್ಲ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಹಾಗೆ ನಾನು ಮೊನ್ನೆ ಆ್ಯಪಲ್ ಪಿಕ್ಕಿಂಗ್ ಹೋದಾಗ ಅಲ್ಲಿ ನಾನು ಈ ಥರದ್ದು ಒಂದು 3 ಬುಟ್ಟಿ ಏನೋ ತೊಗೊಂಡು ಬಂದೆ. ನಂಗೆ ತುಂಬಾ ಇಷ್ಟ ಆಯಿತು. ಇದು ಬುಟ್ಟಿ ಚಿಕ್ಕದಾಗಿದೆ, ಇದರಲ್ಲಿ ಇದಕ್ಕಿಂತ ಸ್ವಲ್ಪ ದೊಡ್ಡದು, ಇನ್ನೂ ಸ್ವಲ್ಪ ದೊಡ್ಡದು, 3 ಸೈಜಲ್ಲಿ ತೊಗೊಂಡು ಬಂದಿದ್ದೀನಿ. ಇವಾಗ ನಾನು ನಿಮಗೆ ಒಂದು ಬ್ಯಾಂಗ್ಳೂರಲ್ಲಿ ಸಿಗೋ ಅಂಥದ್ದು ಸ್ಟ್ರೀಟ್ ಸೈಡಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ಕೊಡ್ತೀನಿ. ನಾನಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ನನಗೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಬೇಕಾಗಿರೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು ಟೊಮೊಟೊ ಇಲ್ಲೇ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಫುಲ್ ಎಷ್ಟೊಂದು 1 2 3 4 5 6 7 8 9 10, ಆಲ್ಮೋಸ್ಟ್ ಒಂದು 10 ಇದೆ. 10 ಅಲ್ಲ, ಜಾಸ್ತಿನೇ ಇದೆ ನೋಡಿ. ಇಲ್ಲಿ ಎಷ್ಟೊಂದಿದೆ, ಒಂದು 10ಕ್ಕಿಂತ ಜಾಸ್ತಿನೇ ಇದೆ. ನಾವೇನು ಸೀಡ್ಸ್ ಹಾಕಿದ್ವೋ ಅದರಲ್ಲಿ ಬೆಳ್ಕೊಂಡಿರೋದು ಅಂತಂದರೆ ಇದು ಮೆಣಸಿನ ಗಿಡ, ಹಾಗೆ ಟೊಮೊಟೊ ತುಂಬ ಚೆನ್ನಾಗಿ ಬಿಟ್ಟಿದೆ. ಟೊಮೊಟೊ ಇಲ್ಲಿ ಟೊಮೊಟೊ ಹಣ್ಣು ತುಂಬಾ ಎಕ್ಸ್ಪೆನ್ಸಿವ್. ನಾನು ಹೇಳ್ದಾಗೆ ಆಲ್ಮೋಸ್ಟ್ ಒಂದು 15-18 ಏನೋ ಬಿಟ್ಟಿದೆ. ಇನ್ನು ಎಷ್ಟೊಂದು ಕಾಯಿದೆ. ಇದರಲ್ಲಿ ಚಟ್ನಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬಾ ಫ್ರೆಶ್ ಆಗಿರೋ ಟೊಮೊಟೊ ತೊಗೊಂಡು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲೇ ನನ್ನ ಗಾರ್ಡನಿಂದನೇ ತೊಗೊಳ್ತಾ ಇದ್ದೀನಿ. ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ಚಂದು ಆಲ್ಮೋಸ್ಟ್ ನನಗೆ ಒಂದು 3-4 ದಿನದಿಂದ ಹೇಳ್ತಾ ಇದ್ರು ಟೊಮೊಟೊ ಫುಲ್ ಹಣ್ಣಾಗಿದೆ ತೊಗೊಂಡ್ಬಿಡು ಅಂತ. ಬಟ್ ನಾನಿದು ನಿಮಗೆ ತೋರಿಸ್ಬಿಟ್ಟು ಆಮೇಲೆ ತೆಗಿಯೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ. ನಿಮ್ಮೆಲ್ಲರಿಗೂ ನನ್ನ ಗಾರ್ಡನ್ ಟೊಮೊಟೊ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನಗೆ ಇವಾಗ ಒಂದು 5 ಏನೋ ಟೊಮೊಟೊ ಸಿಕ್ತು. ನಾವೇ ಮನೆ ಹತ್ರನೇ ಬೆಳ್ಕೊಂಡು ತಿನ್ನೋದಿದೆಯಲ್ಲ, ಅದು ಇನ್ನೂ ತುಂಬಾ ಖುಷಿ ಕೊಡುತ್ತೆ. ನಾವು ಬೆಳೆದಿರೋದು ಸ್ವಲ್ಪ ಆಗಿರ್ಬೋದು, ಬಟ್ ನಮಗೆ ಸಖತ್ ಖುಷಿ ಕೊಟ್ಟಿದೆ. ಮೆಣಸಿನ್ಕಾಯಿನೂ ಅಷ್ಟೇ ಎಷ್ಟೊಂದು ಬಿಟ್ಟಿದೆ. ಇದನ್ನು ನಾನು ನೆಕ್ಸ್ಟ್ ಇಯರ್ಗೆ ಇನ್ನೂ ಜಾಸ್ತಿ ಬೆಳಿಬೇಕು. ತುಂಬ ಚೆನ್ನಾಗಿ ಬಿಟ್ಟಿದೆ ಎಲ್ಲ. ಇನ್ನೂ ಹೂವಾಗಿದೆ ನೋಡಿ, ಎಷ್ಟೊಂದು ಹೂವಿದೆ. ಎಷ್ಟೊಂದು ಜನಕ್ಕೆ ಈ ಗಾರ್ಡನಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅನಿಸುತ್ತೆ. ಯಾವಾಗಲೂ ನೀವು ಕೇಳ್ತಾ ಇರ್ತೀರಾ. ನಾನು ಚೆನ್ನಾಗಿ ನೆಕ್ಸ್ಟ್ ಇಯರ್ ನೋಡೋಣ, ಇನ್ನೂ ಚೆನ್ನಾಗಿ ಬೆಳ್ಕೊತೀನಿ. ಇಷ್ಟು ಸಿಕ್ಕಿದೆ ಇವತ್ತು. ಮೆಣಸಿನ್ಕಾಯಿ ಒಂದು 10 ಸಿಕ್ಕಿದೆ. ಹಾಗೆ ಇದು ಟೊಮೊಟೊ ಕೂಡ ಒಂದು 5 ಸಿಕ್ಕಿದೆ. ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಮಿಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇದನ್ನು ನಾವು ಫ್ರೆಶ್ಶಾಗಿ ಏನಾದರೂ ಬೇಕಿದ್ರೆ ಪಲಾವ್ ಎಲ್ಲ ಮಾಡಬೇಕಾದ್ರೆ ಕಿತ್ಕೊತೀವಿ. ನಾವು ಟೊಮೊಟೊ ಗಿಡ ಹಾಕಿದ್ರಲ್ಲಿ ಇದೇ ಫಸ್ಟ್ನೇ ಸಲ ನಾನು ತೊಗೊಳ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನಮ್ಮ ಚಿಕ್ಕ ಗಾರ್ಡನ್. ಬನ್ನಿ ಇವಾಗ ಇದರಲ್ಲಿ ಯಾವ ರೀತಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಈ ಟೊಮೊಟೊನ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊತೀನಿ. ಇದನ್ನ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡ್ಬಿಡೋಣ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿದೆ ಅಂದ್ಕೊತೀನಿ. ಇವಾಗ ನಾನು ಟೊಮೊಟೊ ಮಸಾಲಾನ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಕ್ಯಾರೆಟ್ ತುರಿ, ಹಾಗೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ, ಜೊತೆಗೆ ಇಲ್ಲಿ ಸ್ವಲ್ಪ ಸೇವ್, ಹಾಗೆ ಇಲ್ಲಿ ಮಸಾಲ ಬಂದುಬಿಟ್ಟು ನಾನು ಪೆಪ್ಪರ್ ಪೌಡರ್, ಚಾಟ್ ಮಸಾಲ, ಹಾಗೆ ಖಾರದ ಪುಡಿ, ಉಪ್ಪು, ಹಾಗೆ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಇದು ಬಂದು ಮಿಂಟ್ ಚಟ್ನಿನ ತೊಗೊಂಡಿದ್ದೀನಿ. ಇದು ಮಿಂಟ್ ಚಟ್ನಿ ಏನಿದೆ ಅದನ್ನು ಫಸ್ಟ್ ಲೇಯರ್ ಆಗಿ ಅಪ್ಲೈ ಮಾಡೋಣ.
ಇದು ಮಳೆ ಬರಬೇಕಾದ್ರೆ ಅಥವಾ ಯಾವಾಗ್ಲೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಸ್ನ್ಯಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದು ಜನಕ್ಕೆ ಚಾಟ್ಸ್ ಅಂದರೆ ಇಷ್ಟ ಇರೋರ್ಗಂತೂ ತುಂಬಾ ಲೈಕ್ ಆಗುತ್ತೆ ಇದು. ಸ್ವಲ್ಪ ಉಪ್ಪನ್ನು ಹಾಕೋಣ. ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ ಸಾಕು. ನೆಕ್ಸ್ಟು ಸ್ವಲ್ಪ ಪೆಪ್ಪರ್ ಪೌಡರ್. ನಿಮಗೆ ಎಷ್ಟು ಸ್ಪೈಸಿ ಬೇಕು ಅನಿಸುತ್ತೋ ಅದ್ರ ಮುಖಾಂತರ ನೋಡಿ ಹಾಕ್ಕೊಳ್ಳಿ. ಪೆಪ್ಪರು ಸ್ವಲ್ಪ ಖಾರ ಕೊಡುತ್ತೆ, ಚೆನ್ನಾಗಿರುತ್ತೆ. ಚಿಟಿಕೆಯಷ್ಟು ಖಾರದ ಪುಡಿನ ಹಾಕಿ. ಅದು ನಿಮಗೆ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಸ್ಕಿಪ್ ಮಾಡ್ಬೋದು. ಆದರೆ ನನಗೆ ಸ್ಪೈಸಿ ಇಷ್ಟ ಸ್ವಲ್ಪ, ಹಾಗಾಗಿ ನಾನು ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್, ಮಂಡಕ್ಕಿ, ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫೈನಲ್ ಆಗಿ ಸ್ವಲ್ಪ ಮೇಲೆ ಸೇವ್. ನೋಡಿದ್ರಲ್ಲ ಈ ಚಾಟ್ಸ್ನ ಎಷ್ಟು ಬೇಗ ಮಾಡ್ಕೋಬೋದು ಅಂತ. ಮನೇಲಿ ತುಂಬಾ ಈಸಿ ಮಾಡೋದು. ಹಾಗೆ ಎಷ್ಟೊಂದು ಜನ ಆಲ್ರೆಡಿ ಟ್ರೈ ಮಾಡ್ತಾ ಇರ್ತೀರಾ ಈ ಕ್ವಾರಂಟೈನ್ ಟೈಮಲ್ಲೆಲ್ಲ. ನನಗಂತೂ ತುಂಬಾ ಮಿಸ್ ಮಾಡ್ಕೊತಾ ಇದೆ ಇದನ್ನು. ಫೈನಲಾಗಿ ನಾನೇ ಮಾಡಿಕೊಂಡು ತಿಂತಾ ಇದ್ದೀನಿ, ಅದು ಫ್ರೆಶ್ ಟೊಮೊಟೊಯಿಂದ. ನಂಗೆ ಅದು ಒಂದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೀವು ಕೂಡ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಯಾರಿಗೆಲ್ಲ ಚಾಟ್ಸ್ ಐಟಮ್ ಇಷ್ಟ ಇದೆಯೋ ಅವ್ರಿಗಂತೂ ಪಕ್ಕಾ ಇದು ತುಂಬಾ ಇಷ್ಟಪಟ್ಟಿರ್ತೀರಾ. ಬನ್ನಿ ಇವಾಗ ನಾನು ಇದು ಜ್ಯುವೆಲರಿ ಆರ್ಗನೈಸರ್ ಕಿಟ್ನ ತೋರಿಸ್ತೀನಿ. ನನಗೆ ತುಂಬಾ ಇಂಪಾರ್ಟೆಂಟು. ಯಾವಾಗಲೂ ಅಷ್ಟೇ ಜ್ಯುವೆಲರಿನ ನಾವು ಡ್ರಾದಲ್ಲಿ ಹಾಕಿದರೆ ಅಥವಾ ನಾರ್ಮಲ್ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಆ ಥರ ಇಟ್ಟರೆ ಅದೆಲ್ಲ ಹಾಳಾಗ್ತಾ ಇರುತ್ತೆ, ಕಪ್ಪಾಗೋದು, ಹಾಗೆ ಕಟ್ಟಾಗೋದು, ಹಾಗೆ ಸ್ಟೋನ್ಸ್ ಎಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ನಾವು ಜ್ಯುವೆಲರೀಸ್ನೆಲ್ಲ ಇಟ್ಕೊಳೋದಕ್ಕೆ ಅಂತೇಳಿ ನಾನು ಸರ್ಚ್ ಮಾಡ್ತಾ ಇದ್ದೆ ಅಮೆಝಾನಲ್ಲಿ. ಆವಾಗ ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ಒಂಥರ ಪರ್ಸ್ ರೀತಿಲಿದೆ. ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದರಲ್ಲಿ ಸಪ್ರೇಟ್ ಸೆಕ್ಷನ್ಸ್ ಇದೆ. ಇಲ್ಲಿ ಬಂದು ನಾವು ಇಯರಿಂಗ್ಸ್ ಎಲ್ಲ ಇಟ್ಕೊಳೋದಕ್ಕೆ ಅಂತೇಳಿ ಸಪ್ರೇಟಾಗಿ ಈ ಥರ ಸ್ಟೋರ್ ಮಾಡೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಹೋಲ್ಸ್ ಇದೆ ನೋಡಿ ಚಿಕ್ಕದಾಗಿ. ಇದರಲ್ಲಿ ಇಯರಿಂಗ್ಸ್ ಎಲ್ಲ ಇಟ್ಕೋಬೋದು. ಹಾಗೆ ಇಲ್ಲಿ ಚೈನ್ ಎಲ್ಲ ಲಾಕ್ ಮಾಡೋದಕ್ಕೆ ಈ ಥರ ಫುಲ್ಲು ಸೆಕ್ಯೂರ್ ಆಗಿ ಲಾಕ್ಸ್ ಕೊಟ್ಟಿದ್ದಾರೆ. ಚೈನ್ಸ್ ಎಲ್ಲ ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಇಲ್ಲಿ ನಾವು ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇದ್ರೂ ಇಡ್ಬೋದು. ಇಲ್ಲಿ ಪೌಚ್ ಇದೆ. ಹಾಗೆ ಇಲ್ಲಿ ನಾವು ಚೈನ್ ಹ್ಯಾಂಗ್ ಮಾಡಿದಾಗ ಇಲ್ಲಿ ಕರೆಕ್ಟಾಗಿ ಟೈಟಾಗಿ ಕೂರೋ ರೀತಿಲಿ ಡಿಸೈನ್ ಮಾಡಿದ್ದಾರೆ ಅವರು. ಹಾಗೆ ಇಲ್ಲಿ ಬಂದು ನಮ್ಮದು ರಿಂಗ್ ಉಂಗುರಗಳು ಏನಾದರೂ ಇದ್ದರೆ ಇಲ್ಲಿ ಇಟ್ಕೋಬೋದು. ಈ ಥರ ಇದೆ. ಇದು ಕೂಡ ಅಷ್ಟೇ ಲಾಕ್ ಮಾಡ್ಬೋದು ನೀಟಾಗಿ. ಹಾಗೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ ಇದ್ದರೆ ಅದನ್ನೆಲ್ಲ ಇಲ್ಲಿ ಪರ್ಸ್ ರೀತಿಲಿದೆ. ಇಲ್ಲಿ ಇದರೊಳಗಡೆ ಇಟ್ಕೋಬೋದು. ನೆಕ್ಲೆಸ್ ಆಗಿರ್ಬೋದು ಅಥವಾ ಇನ್ನೂ ಎಕ್ಸ್ಟ್ರಾ ಏನಾದರೂ ಚೈನು ಆ ಥರ ಎಲ್ಲ ಇದ್ರೂ ಇಲ್ಲಿ ಸಪ್ರೇಟಾಗಿ ಇಟ್ಕೋಬೋದು. ನಾವು ಈ ಥರ ಒಂದು ಚಿಕ್ಕದಾಗಿ ಕ್ಯಾರಿ ಮಾಡೋ ಪೌಚಲ್ಲಿ ಹಾಕ್ಕೊಂಡಿದ್ರೆ ಯಾವಾಗ್ಲೂ ಸೆಕ್ಯೂರ್ ಆಗಿರುತ್ತೆ, ಹಾಗೆ ಸೇಫಾಗೂ ಇರುತ್ತೆ. ನಾವು ಈಸಿಯಾಗಿ ಕೂಡ ಕ್ಯಾರಿ ಮಾಡ್ಬೋದು ಎಲ್ಲಿಗಾದ್ರೂ ಹೋದರೆ. ನನಗೆ ಇದು ತುಂಬಾ ನೆಸ್ಟಿ ಇತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಕಲರ್ಸ್ ಕೂಡ ಇದೆ. ಇದರಲ್ಲಿ ಪಿಂಕ್ ಇತ್ತು, ಪರ್ಪಲ್ ಇತ್ತು, ಹಾಗೆ ಬ್ಲ್ಯಾಕ್ ಇತ್ತು, ಹಾಗೆ ಗ್ರೇ ಇತ್ತು. ನಾನು ಇದನ್ನ ಗ್ರೇ ಕಲರ್ನ ತೊಗೊಂಡಿದ್ದೀನಿ. ಸ್ಪೇಸ್ ಜಾಸ್ತಿ ಆಕ್ಯುಪೈ ಮಾಡೋದಿಲ್ಲ, ಸೊ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಪರ್ಸ್ ಇಷ್ಟ ಆಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು.
ಇಂಡಿಯಾದಲ್ಲಿ ಸೇಮ್ ಪ್ರಾಡಕ್ಟ್ ಸಿಕ್ಕರೆ ನಾನು ಲಿಂಕ್ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ನೀವು ಎನಿವೆ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿರೋ ಜ್ಯುವೆಲರಿ ಬಾಕ್ಸಸ್ ಎಲ್ಲ ಸಿಗ್ತಾ ಇರುತ್ತೆ ನಿಮಗೆ. ಬನ್ನಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿಗೆ ಮೂವ್ ಆಗೋಣ. ನನಗಂತೂ ತುಂಬ ದಿನದಿಂದ ಇಷ್ಟ ಇತ್ತು ಮನೇಲೇ ಒಂದ್ಸಲ ಸೋಪ್ ಪ್ರಿಪೇರ್ ಮಾಡಬೇಕು ಅಂತ. ಅದಕ್ಕೆ ಅಂತೇಳಿ ವಾಲ್ಮಾರ್ಟ್ ಅಂತ ಶಾಪ್ ಇದೆ, ಅಲ್ಲಿಂದ ನಾನು ಇದನ್ನು ತೊಗೊಂಡು ಬಂದೆ. ಡೂ ಇಟ್ ಯುವರ್ ಸೆಲ್ಫ್ ಸೋಪ್ ಬಾರ್ಸ್ನ ನಾವೇ ಪ್ರಿಪೇರ್ ಮಾಡ್ಬೋದು. ಇದರಲ್ಲೆಲ್ಲ ಐಟಮು ಕೊಟ್ಟಿದ್ದಾರೆ. ಇದು ಇನ್ಸ್ಟ್ರಕ್ಷನ್ ನೋಡಿಕೊಂಡು ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಹಾಗೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನಾವು ಯಾವತ್ತೂ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಟ್ರೈ ಮಾಡಿಲ್ಲ. ಇಲ್ಲಿ ಎಷ್ಟೊಂದು ಜನ ಮಕ್ಕಳಿಗೆ ಈ ಥರದ್ದು ಕಿಟ್ ತೊಗೊಂಡು ಬಂದು ಕೊಟ್ಬಿಟ್ಟು ಕಲಿಸ್ತಾ ಇರ್ತಾರೆ. ನಿಮ್ಮ ಮನೇಲೂ ಮಕ್ಕಳಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ತೋರಿಸಿ ಅವರು ಕೂಡ ಕಲ್ತ್ಕೊಂಡ್ಲಿ, ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಇಲ್ಲೆಲ್ಲ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸೋದಕ್ಕೆ ಅಂತೇಳಿ ಈ ಥರ ತೊಗೊಂಡು ಬಂದು ಕೊಡ್ತಾರೆ. ನನಗೂ ತುಂಬ ದಿನದಿಂದ ಇಷ್ಟ ಆಯಿತು. ಎನಿವೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರೂ ಸೇರಿ ಜೊತೆಗೆ ಮಾಡೋಣ. ಇವತ್ತು ತುಂಬಾ ಫನ್ ಅನಿಸುತ್ತೆ. ಎಸ್ಪೆಷಲಿ ನಮಗೆ ಗೊತ್ತಾಗುತ್ತೆ ಕೂಡ ಯಾವ ರೀತಿ ಮಾಡೋದು ಅಂತ. ಸ್ವಲ್ಪ ಬನ್ನಿ ಇದನ್ನು ಓಪನ್ ಮಾಡಿಬಿಡ್ತೀನಿ ಕಂಪ್ಲೀಟಾಗಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಒಳಗಡೆ ಈ ರೀತಿ ಇದೆ ನೋಡೋದಕ್ಕೆ. ಇದರಲ್ಲಿ 4 ಸೋಪ್ನ ಮಾಡ್ಬೋದು ನಾವು. ಹಾಗೆ ಡಿಫ್ರೆಂಟ್ ಫ್ಲೇವರ್ ಕೂಡ ಕೊಟ್ಟಿದ್ದಾರೆ, ಆ್ಯಡ್ ಮಾಡ್ಬೋದು. ಹಾಗೆ ಇದನ್ನು ಸೋಪ್ ಮಾಡೋದಕ್ಕೆ ಈ ಥರ ಕಂಟೈನರ್ ಕೂಡ ಬೇಕಾಗುತ್ತೆ ಅಲ್ವಾ, ಅದು ಕೂಡ ಡಿಸೈನಲ್ಲಿದೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಏನೇನಿದೆ ಅಂತ ಹೇಳ್ತೀನಿ. ಇದರಲ್ಲಿ ಈ ಥರ ವೈಟ್ ಕ್ಯೂಬ್ಸ್ ಇದೆ. ಈ ಥರದ್ದು 5 ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 2 ಎಸೆನ್ಷಿಯಲ್ ಆಯಿಲ್ ಕೊಟ್ಟಿದ್ದಾರೆ. ಒಂದು ಬಂದು ಹನಿ ಫ್ಲೇವರ್ ಇದೆ, ಇನ್ನೊಂದು ಬಂದು ಗ್ರೀನ್ ಟೀ ಫ್ಲೇವರ್ ಇದೆ. ಹಾಗೆ ಇಲ್ಲಿ ಕಲರ್ ಸೋಪ್ ಮಾಡೋದಕ್ಕೆ ಡಿಫ್ರೆಂಟ್ ಫ್ಲೇವರ್ದು ಚಾರ್ಕೋಲ್ ಹಾಗೆ ಗ್ರೀನ್ ಟೀ ಕ್ಲೇ ಕೊಟ್ಟಿದ್ದಾರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡೋದು ಅಂತ. ಈ ಸೋಪ್ ಪ್ರಿಪೇರ್ ಮಾಡೋದು ತುಂಬಾ ಈಸಿ ಆಗಿದೆ. ಇನ್ಸ್ಟ್ರಕ್ಷನಲ್ಲಿ ಅವ್ರು ಹೇಳಿರೋ ಪ್ರಕಾರ ಫಾಲೋ ಮಾಡೋಣ. ಮೊದಲಿಗೆ ಈ ಕ್ಯೂಬ್ಸ್ ಏನಿದೆ ಇದನ್ನು ಮೆಲ್ಟ್ ಮಾಡಬೇಕಾಗುತ್ತೆ. ಬನ್ನಿ ಫಸ್ಟು ಮೆಲ್ಟ್ ಮಾಡ್ಕೊಂಬರ್ತೀನಿ. ಮೈಕ್ರೋವೇವ್ ಯೂಸ್ ಮಾಡ್ತೀನಿ. ಮೈಕ್ರೋವೇವಲ್ಲಿ 30 ಸೆಕೆಂಡ್ಸ್ ಇಟ್ಟರೆ ಈ ಥರ ನೀಟಾಗಿ ಮೆಲ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಬಂದು ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡೋಣ. ಒಂದು 3 ಡ್ರಾಪ್ಸ್ ಅಷ್ಟು ಆ್ಯಡ್ ಮಾಡ್ತೀನಿ. ಇದು ಗ್ರೀನ್ ಟೀ ಫ್ಲೇವರ್. ನೆಕ್ಸ್ಟು ಇನ್ನೊಂದು ಬೌಲ್ಗೆ ನಾನು ಹನಿ ಫ್ಲೇವರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸೋಪ್ ಕಲರ್ಗೆ ಚಾರ್ಕೋಲ್ ಕಲರ್, ಹಾಗೆ ಇನ್ನೊಂದು ಬೌಲ್ಗೆ ಫ್ರೆಂಚ್ ಗ್ರೀನ್ ಟೀ ಈ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ, ಕಲರ್ ಚೇಂಜ್ ಆಗೋ ತನಕ. ಇವಾಗ ಈ ಎರಡನ್ನೂ ಏನಿದೆ ಮಿಕ್ಸ್ ಮಾಡಿದ್ದನ್ನು ಈ ಮೋಲ್ಡ್ ಒಳಗಡೆ ಹಾಕೋಣ. ಇದು ಲಿಕ್ವಿಡ್ ಇರಬೇಕಾದ್ರೆ ಆದಷ್ಟು ಬೇಗ ನೀವು ಹಾಕಬೇಕಾಗುತ್ತೆ, ಇಲ್ಲ ಅಂತಂದರೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಇದನ್ನ ಇವಾಗ ನಾವು 1-2 ನಿಮಿಷ ಸೈಡಿಗೆ ಇಡೋಣ. ಇನ್ನೊಂದು ಸೋಪ್ಗೆ ರೋಸ್ ಪೆಟಲ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡೋಣ 1-2 ನಿಮಿಷ ಬಿಟ್ಟು ಯಾವ ರೀತಿ ಆಗಿರುತ್ತೆ ಅಂತ.
ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನಗಂತೂ ತುಂಬ ದಿನದಿಂದ ಇಷ್ಟ ಆಯಿತು. ನಾನು ಸೋಪ್ ಮಾಡೋದು ಹಾಗೆ ಕ್ಯಾಂಡಲ್ ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ಮಾಡಬೇಕು ಅಂತ ಸಖತ್ತು ಇಷ್ಟ ಆಯಿತು. ಫೈನಲ್ ಆಗಿ 1 ಟಿಕ್ ಮಾರ್ಕ್ ಆಯಿತು. ನಾನು ಸೋಪ್ ಮಾಡಬೇಕಿತ್ತು, ಸೋಪ್ ಮಾಡಿದೆ. ನಂಗೆ ತುಂಬಾ ಖುಷಿ ಆಯಿತು. ಅದು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಬೇಕಿದ್ರೆ ಮತ್ತೆ ಕೂಡ ಬೇರೆ ಫ್ಲೇವರ್ಸಲ್ಲಿ ನಾನು ಮಾಡ್ಕೋಬೋದು. ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಗಾಯ್ಸ್. ಬಾಯ್.